ಓಕೆ, ಇವತ್ತು ನಮ್ ಜೊತೆ ಯಾರಿದ್ದಾರೆ ಗೊತ್ತಾ? ನನ್ನ ಫ್ರೆಂಡ್ ಬ್ರಹ್ಮ. ಆಲ್ರೆಡಿ ತಮ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನು ಇವತ್ತಿನ ವ್ಲಾಗ್ ವಿಡಿಯೋ ಅಂತ. ಸೊ ಪಬ್ಲಿಕ್ ಡೇರ್ ಕೊಡೋಣ. ಬ್ರಹ್ಮ ಕಂಪ್ಲೀಟ್ ಮಾಡ್ತೀಯ ಮಾಡಲ್ವಾ? ಸೊ ಕಂಪ್ಲೀಟ್ ಮಾಡಿದ್ರೆ ನಾನು ಬ್ರಹ್ಮ ಗಿಫ್ಟ್ ಕೊಡಿಸ್ತೀನಿ, ಇಲ್ಲ ಬ್ರಹ್ಮ ನನಗೆ ಗಿಫ್ಟ್ ಕೊಡಿಸ್ತಾನೆ. ಯಾರು ಗೆಲ್ಕೊಳ್ತೀನಿ? ಬ್ರಹ್ಮ. ನಾನು ಗೆಲ್ತೀನಿ ಗೈಸ್, ಅಂತ ಡೇರು ಕೊಡ್ತೀನಿ. ಓಕೆ, ಫಸ್ಟ್ ಡೇರ್ ಏನ್ ಕೊಡ್ಲಿ? ಗೈಸ್, ಮಾರ್ನಿಂಗ್ ಆಗಿದ್ರೆ ತುಂಬಾ ಚೆನ್ನಾಗಿ ಡೇರ್ ಕೊಡ್ಬೋದಿತ್ತು, ಅಂದ್ರೆ ಎಲ್ಲ ನೋಡ್ತಿದ್ರು. ಇವಾಗ ನೈಟ್ ಆಗಿರೋ ಕಾರಣ ಲೈಕ್ ಓಕೆ ಆದ್ರೂ ಪರವಾಗಿಲ್ಲ. ಬ್ರಹ್ಮ, ಇನ್ ಫಸ್ಟ್ ಡೇರ್ ಏನಂದ್ರೆ ಓಕೆ ಯಾವ್ದನ ಒಂದು ನಿನ್ನಿಷ್ಟ, ಯಾವ್ದನ ಒಂದು ಹುಡುಗನ ಹತ್ರ ಹೋಗಿ ಅವ್ರ ಮೊಬೈಲ್ ನಂಬರ್ ಇಸ್ಕೊಂಡ್ಬರ್ಬೇಕು. ಹುಡುಗಿ ಬೇಕಂದ್ರೆ ಹುಡುಗಿ ತಗೋ, ನಿನ್ನಿಷ್ಟ. ಹುಡುಗಿ ಹುಡುಗ ಯಾರು ಬೇಕಾದ್ರೂ ಆಗಿರ್ಬೋದು, ಬಟ್ ಅವ್ರ ಫೋನ್ ನಂಬರ್ ಇಸ್ಕೊಂಡ್ಬರ್ಬೇಕು. ಅದ್ ನಿನ್ನಿಷ್ಟ, ನಾನು ಯಾರನ್ನೂ ಸೆಲೆಕ್ಟ್ ಮಾಡಲ್ಲ ಇಂಥವ್ರೆ ಅಂತ ಅಂದ್ಬಿಟ್ಟು. ಹುಡುಗಿ ಅಂದ್ರೆ ಆಮೇಲೆ ಗಪ್ಪಳೆ ಕಿಪ್ಪಳೆ ಕೊಟ್ಬಿಟ್ರೆ ಇಲ್ಲ, ಆದ್ರೂ ರೆಕಾರ್ಡರ್ ಆನ್ ಮಾಡೋದು. ಬ್ರಹ್ಮ ಅವ್ರು ನಗ್ತವ್ರೆ ಗೈಸ್, ಅವ್ರ ಹಿಂದೆ ನೋಡ್ಬಿಟ್ಟು. ಸೊ ಹೊಸದಾಗೆ ವ್ಲಾಗ್ ಮಾಡ್ತಿರೋದೆಲ್ಲ ಈ ಥರ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ನಿಜ ಸ್ವಲ್ಪ ಕ್ರಿಂಜ್ ಆಗೇ ಇದೆ, ಆಕ್ವರ್ಡ್ ಫೀಲ್ ಆಗ್ತಿದೆ. ನೈಟ್ ಹೊತ್ತು ಬಂದಿದೆಯಲ್ಲ, ಹಬ್ಬದ ಟೈಮು, ಅವ್ರು ನೋಡಿ ಹಿಂದೆ ನೋಡ್ತವ್ರು ಅವರು. ಗೈಸ್ ಕೊಡ್ತವ್ರೆ, ಅವರು ನಂಬರ್ ಕೊಡ್ತವ್ರೆ. ಈಗ ನಂಬರ್ ಕೊಟ್ರ ತೋಸು. ಹುಡುಗರಲ್ವಾ, ಹುಡುಗರಿಗೆ ತುಂಬಾ ಒಳ್ಳೆ ಮನ್ಸಿದೆ, ನಾನು ಒಪ್ಕೊಂತೀನಿ. ಹುಡುಗಿರಂದ್ರೇನೆ ಸ್ವಲ್ಪ ಕಷ್ಟ, ಆದ್ರೂ ಹುಡುಗಿ ಯಾಕೆ ಕೊಡ್ಬೇಕು ಹೇಳಿ? ಫಸ್ಟ್ ಡೇರ್ ಕಂಪ್ಲೀಟೆಡ್ ಬ್ರಹ್ಮ. ನಿನ್ ಮನ್ಸು ಭಾವನೆ ಹೆಂಗನ್ಸ್ತದೆ? ಕೆಡದಾಗಿದೆ ಅಂತೆ ಗೈಸ್. ಓಕೆ, ಸೊ ಸೆಕೆಂಡ್ ಡೇರ್ ಏನ್ ಕೊಡೋದು? ಫಸ್ಟ್ ಡೇರ್ ಕಂಪ್ಲೀಟ್ ಮಾಡಿದ್ದಾನೆ ಸಕ್ಸಸ್ಫುಲ್ ಆಗಿ. ಸೆಕೆಂಡ್ ಡೇರ್ ಓಕೆ ಗೈಸ್, ಸೆಕೆಂಡ್ ಡೇರ್ ಏನಂದ್ರೆ ಇಲ್ಲೇ ಸೈಡಾಗೆ ರೋಡ್ ಮೇಲೆ ಮನ್ಕೊಂಡು ಇಲ್ಲಿ ಪುಷಪ್ಸ್ ಮಾಡ್ಬೇಕು 5. ನಿಂಗೆ ಹೆಂಗ್ ಬರುತ್ತೋ ಹಂಗ್ ಮಾಡು. ನಾನು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಇಲ್ಲ, ಇವಾಗೆ ಮಾಡ್ಬೇಕು. ಹುಡುಗರು ಬರ್ತಾವ ನೋಡಿ, ಮಾಡು. ಅವ್ರು ಹೋಗ್ತವ್ರೆ. ಗೈಸ್ ಫೈನಲಿ ಮಾಡ್ಬಿಟ್ಟ ಬ್ರಹ್ಮ. ಅಯ್ಯೋ ದೇವ್ರೆ, ಬ್ರಹ್ಮ ವಿಡಿಯೋನೇ ಆಗಿಲ್ಲ. ಸುಮ್ನೆ ಅಂದೆ ಗೈಸ್. ಹುಡುಗ ಸ್ಪೋರ್ಟಿವ್ ಆಗಿ ತಗೊಂಡ್ ಮಾಡ್ತಿದ್ದಾನೆ. ಸೊ ಎಲ್ಲಿವರೆಗೂ ಹಿಂಗೆ ಹೋಗುತ್ತೆ ನೋಡೋಣ. ಬೇಗ ಹೇಳ್ಬೇಕು. ಓಕೆ, ಥರ್ಡ್ ಡೇರ್ ಏನಂದ್ರೆ ಯಾರ ಹತ್ರ ಆದ್ರೂ ಲೈಕ್ ಸ್ವಲ್ಪ ದೊಡ್ಡೋರ್ ತರ ಕಾಣಿಸ್ತಾರಲ್ಲ, ಅಂದ್ರೆ ಹಿರಿಯರು, ಅವ್ರ ಹತ್ರ ಹೋಗಿ
ಆಶೀರ್ವಾದ ತಗೊಂಡ್ಬರ್ಬೇಕು ಅಷ್ಟೇ. ಕಾಲು ಮುದ್ದೆ ಇದು ಎಷ್ಟು ಈಸಿ ಇದೆ ನೋಡಪ್ಪ. ಪಾಪ ಹುಡುಗ ಮನೆಗೆ ಹೋಗಿ ಕೊಟ್ಟು ನಾನು ಬೇರೆ ಮುಗಿಸ್ತೀನಿ ಆಮೇಲೆ. ಇಲ್ಲ ಆಚೆಗಡೆನೆ ಇಲ್ಲೇ ಮಾಡ್ಬೇಕು. ಆಮೇಲೆಲ್ಲ ಇವಾಗ ಕೊಟ್ಟಿದ ತಕ್ಷಣ ಮುಗಿಸ್ಬೇಕು, ಅದು ನಿನ್ ಚಾಲೆಂಜ್. ಇವಾಗ ನಿಂಗೆ ಆಗುತ್ತಾ ಆಗಲ್ವಾ? ಇವಾಗ ಮತ್ತೆ ಯಾರ ಕೈಯಲ್ಲಿ ಸ್ವಲ್ಪ ದೊಡ್ಡವರು ಚಿಕ್ಕತ್ತ ಮಾಡಿದ್ರೆ ಕಷ್ಟ ಚೆನ್ನಾಗಿರಲ್ಲ. ಸೊ ಅದಕ್ಕೆ ದೊಡ್ಡವರು ಹುಡುಗರ ಹತ್ರ ನಿನ್ನಿಷ್ಟ ಯಾರ ಹತ್ರ ಆದ್ರು. ಬಟ್ ಎಲ್ಲ ಹುಡುಗರೇ ಬರ್ತಾರೆ. ಸ್ವಾಮೀಜಿ ಅಂತ ಕಾಲೇಜ್ ಹುಡುಗರ ಹತ್ರ. ಸೊ ಹಾಸ್ಪಿಟಲ್ ಅಲ್ಲಿ ಒಂದು ಗೈಸ್, ಇವನು ಐಡೇರ್ ಮುಗಿಸೋ ಅಷ್ಟಕ್ಕೆ ನಾನು ಇನ್ನ ಯೋಚನೆ ಮಾಡ್ತೀನಿ ಇನ್ನ ಏನೇನ್ ಕೊಡ್ಬೋದು ಅಂತ. ಆಕ್ಚುಲಿ ನಾನು ಕೂಡ ಇನ್ನ ಪ್ಲಾನ್ ಮಾಡಿಲ್ಲ ಏನೇನ್ ಕೊಡ್ಬೇಕು ಅವನಿಗೆ ಅಂತ. ರ್ಯಾಂಡಮ್ ಆಗಿ ನನ್ನ ತಲೆಗೆ ಬಂದಂಗೆ ಕೊಡ್ತಾ ಇದ್ದೀನಿ. ಅಂಕಲ್ ನೋಡ್ತವ್ರ ಆಕ್ಚುಲಿ. ಸೊ ನಾವು ನೈಟ್ ಬಂದಿರೋದಕ್ಕೆ ಜಾಸ್ತಿ ಜನ ಇಲ್ಲ ಆಯ್ತಾ. ಅಕಸ್ಮಾತ್ ಮಾರ್ನಿಂಗ್ ಇಲ್ಲ ಮಧ್ಯಾಹ್ನ ಟೈಮು ಇಲ್ಲ ಸಂಜೆ ಟೈಮ್, ತುಂಬಾ ಸಂಜೆ ಟೈಮ್ ಹುಡುಗರು ಇರ್ತಾರೆ ಇಲ್ಲಿ. ಇದು ಕಾಲೇಜ್ ಏರಿಯಾ, ನಾವಿರೋ ಏರಿಯಾ ಯಾರು ಇಲ್ಲ. ಈ ಸರ್ಚಿಂಗ್ ಫಾರ್ ಹಾ ಹೋಗು ಕಾಣಿಸ್ತಿದ್ಯಾ? ಓಕೆ ಬ್ರಹ್ಮ ಗೈಸ್, ಫಸ್ಟ್ ಟೈಮ್ ಈ ತರ ಪಬ್ಲಿಕ್ ಮಂದಿ ಈ ತರ ಎಲ್ಲ ಮಾತಾಡ್ತಿರೋದು ಇಲ್ಲ ವಿಡಿಯೋ ಮಾಡ್ತಿರೋದು ಎಲ್ಲ ನಮ್ನ ಹೆಂಗ್ ನೋಡ್ತವ್ರ ಗೊತ್ತಾ? ಲೈಕ್ ಲಿಟ್ರಲಿ ಅವ್ರು ನಮ್ ಪಕ್ಕದಲ್ಲಿ ಪಾಸ್ ಆಗ್ತವ್ರೆ ಅಂದ್ರೆ ಮುಖ ಮುಚ್ಕೊಂಡು ಹೋಗ್ತವ್ರೆ. ಅವ್ರ ವಿಡಿಯೋ ಬರುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಲೈಕ್ ಎಕ್ಸ್ಪೀರಿಯನ್ಸ್ ಓಕೆ, ಬಟ್ ಒಂಥರ ಫೀಲ್ ಆಗ್ತಿದೆ. ಸೊ ಆ ತಾತ ಹತ್ರ ಬಂದ್ರು. ಬ್ರಹ್ಮ ಕಮು ಹಲೋ ತಾತ. ಹಾಯ್ ತಾತ. ತಾತ ನಮಸ್ಕಾರ. ಗೈಸ್, ತಾತ ಲೈಕ್ ಶಾಕ್ ಆಗ್ಬಿಡ್ತು. ಏನ್ ಮಾಡ್ತಾರೆ ಇವ್ರು? ಏನ್ ತಿಳ್ಕೊಂತಾರ ಬ್ರಹ್ಮ ನಿನ್ ಬಗ್ಗೆ? ಜೋರಾಗಿ ಮಾತಾಡಿ ಸ್ವಲ್ಪ. ಅಯ್ಯೋ ಬ್ರಹ್ಮನ್ ಬಗ್ಗೆ ಏನ್ ತಿಳ್ಕೊಂತೀರಾ ಗೈಸ್ ನೀವು? ನಮ್ ಬ್ರಹ್ಮ ಬಗ್ಗೆ, ನನ್ ಫ್ರೆಂಡ್ ಬಗ್ಗೆ, ನಮ್ಮ ಅಣ್ಣ ನೋಡಕ್ ಮಾತ್ರ ಕಡ್ಡಿತಾರ ಅವನ್ನೇ. ಒಂದು ಕೊಟ್ರೆ ಬಿಡೋಗ್ತೀರಾ ಅಷ್ಟೇ. ಯಾರಾದ್ರೂ ಸುಮ್ನೆ ಗೈಸ್ ನಾ ಮಾಡಿತ್ತಲ್ಲ ತಮಾಷೆಗಾಗಿ. ನೆಕ್ಸ್ಟ್ ಡೇರ್ 3 days ಕಂಪ್ಲೀಟ್ ಆಯ್ತಲ್ಲ. ಸೊ 4th ಡೇರ್. ಓಕೆ ಲಿಸನ್, 4th ಡೇರ್ ಏನ್ ಗೊತ್ತಾ? 4th ಡೇರು ಯಾರತ್ರ ಆದ್ರೂ ಹೋಗಿ ನೀನ್ ಆಟೋಗ್ರಾಫ್ ಕೊಟ್ಟು ಬರ್ಬೇಕು ಅವ್ರಿಗೆ. ಪೆನ್ ಇಲ್ಲ, ಬುಕ್ ಇಲ್ಲ, ಹೆಂಗ್ ಆಟೋಗ್ರಾಫ್ ಕೊಟ್ಟಿ? ತಗೋ ಒಂದ್ ಪೆನ್ನು, ಒಂದ್ ಪೇಪರ್ ಇಸ್ಕೋ, ನೀನ್ ಆಟೋಗ್ರಾಫ್ ಕೊಟ್ಟು ಬರ್ಬೋದು. ಒಂದ್ ಟಿಪ್ಸ್ ಹೇಳ, ಫಸ್ಟ್ ನಿಮ್ ಆಟೋಗ್ರಾಫ್ ಕೊಡಿ ಅಂತ ಅವ್ರನ್ನ ಕೇಳು. ಆಮೇಲೆ ನಂದು ಒಂದು ಆಟೋಗ್ರಾಫ್ ಮಾಡ್ಕೊಳ್ಳಿ ಅಂತ ಕೊಟ್ಟು ಅಷ್ಟೇ, ಸಿಂಪಲ್. ಪೆನ್ ಬೇಕಾದ್ರೆ ತಗೋ, ಅಂಗಡಿ ಇಲ್ಲೇ ಇದೆ ನೋಡು. ಪೆನ್ ಇಲ್ಲ ಅನ್ಸುತ್ತೆ, ಮುಂದೆ ಅಂಗಡಿ. ನಮ್ ಕಾಲೇಜ್ ಏರಿಯಾದಾಗ ಒಂದ್ ಪೆನ್ ಸಿಗಲ್ವಾ ಗೈಸ್? ಏನ್ ಹೇಳ್ತಾರೆ ನೋಡಿ, ಮುಂದೆ ಸಿಗುತ್ತೆ ಬಾ. ಈ ರೋಡಲ್ಲೇ ಖರ್ಚು ಮಾಡೋದಲ್ವಾ? 10 ರೂಪಾಯಿ ನಾನೇ ಪೇ ಮಾಡ್ತೀನಿ. ನನ್ ಬ್ಲಾಗ್ ಅಲ್ಲಿ ಬರ್ತಿದ್ಯಾ ನೀನು? ನಾನೇ ಪೇ ಮಾಡ್ತೀನಿ ಬಾ, ಯಾಕೆ ಚಿಂತೆ ಮಾಡ್ತೀಯಾ? ಪೆನ್ ಮನೆಗ್ ತಗೊಂಡೋಗಲ್ಲ. ಪರವಾಗಿಲ್ಲ ಬ್ರಹ್ಮ. ಎಲ್ಲಿ ಹೋಗ್ತಿದ್ಯಾ? ಅವಾಗಿಂದ ಈ ರೋಡಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಿರುಗ್ತಿದೀವಿ ನಾವು. ಬೇರೆ ಜಾಸ್ತಿ ರೂಟ್ ಲೈಕ್ ಬೇರೆ ರೂಟ್ ಗೊತ್ತಿಲ್ಲ ಅಂತಲ್ಲ, ಜನ ಸ್ವಲ್ಪ ಇಲ್ಲ ಇರ್ತಾರೆ ಅಂತ ಅಷ್ಟೇ. ಒಂದ್ ಪೇಪರ್ ಇಸ್ಕೋ, ವೇಸ್ಟ್ ಪೇಪರ್ ಹತ್ರ ಇದ್ರೆ. ಗೈಸ್ ನನಗ್ ನಿಜ ಗೊತ್ತಿಲ್ಲ ಏನೇನ್ ಕೊಡ್ತಿದೀನಿ ಅಂತ. ಎಲ್ಲ ಚೆನ್ನಾಗಿ ಹೋದ್ರೆ ಸಾಕು. ಗೆದ್ಬಿಟ್ಟು ನಾನು ಅನ್ಸುತ್ತೆ ಗೈಸ್ ಆಲ್ರೆಡಿ. ಪೇ ಮಾಡ್ಬೇಕಾ ಮತ್ತೆ?
ಪೆನ್ ವರ್ಕ್ ಈ ಚೀಟಿಂಗ್ ಇದು ಅಲ್ಲ ನೀನೇನೋ ಕೊಟ್ಟೆ ತಗೊಂಡ ಪೇ ಮಾಡ್ದ ಪೇ ಮಾಡಿದ್ದೆ ಅಂಕಲ್ ಹಿಡ್ಕೊಂಡು ಕಟ್ಟಾಕ್ರಿ ಪೇ ಮಾಡ್ದಿರ ಹೋಗ್ತಾವನೆ. ಯೂಟ್ಯೂಬ್ ಮಾಡ್ತಾರಲ್ಲ. ಹಾ ಹೌದು, ನಮ್ದು ಚಾನಲ್ ಸಪೋರ್ಟ್ ಮಾಡೋದು. ಹೌದಾ, ಏನ್ ಹೆಸರು? ನಿಮ್ದ್ರಲ್ಲಿ ಏನ್ ಕಾಂಟೆಂಟ್? ಸಾಂಗ್, ಕಾಮಿಡಿ ಸಾಂಗ್. ಓಕೆ, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಬ್ರಹ್ಮ ಆದ್ರೂ ಇದು ಚೀಟಿಂಗ್ ಅನ್ಸ್ತಿಲ್ವಾ? ಗೈಸ್ ನೀವು ಕಮೆಂಟ್ ಮಾಡಿ ಚೀಟಿಂಗಾ ಇಲ್ವಾ ಅಂತ ಅಂದ್ಬಿಟ್ಟು. ನೋಡ, ಅವಾಗ್ಲೇ ಆಶೀರ್ವಾದ ತಗೊಳಕ್ ಇಲ್ಲೇ ಬಂದಿದ್ರೆ ಆಗ್ತಿತ್ತಪ್ಪ. ಏನಂತ ಸಾಕು. ಓಕೆ, ನೆಕ್ಸ್ಟ್ ಡೇ ಏನ್ ಕೊಡೋಣ ಥಿಂಕ್ ಮಾಡಿ ಹೇಳ್ತೀನಿ. ಓಕೆ ಬ್ರಹ್ಮ, ಲಿಸನ್ ನೋಡಿ ಗೈಸ್, ಏನ್ ಹೇಳ್ತಿದ್ದಾರೆ ಅಂದ್ರೆ, ಲೈಕ್ ನೆಕ್ಸ್ಟ್ ಅವ್ನ್ ಸರ್ದಿ ಬರುತ್ತಲ್ಲ, ಅವ್ನ್ ನನಗ್ ಡೇರ್ ಕೊಡೋದು, ಅವಾಗ ಮಾಡಕ್ಕೆ ಆಗಿಲ್ದಿತ್ತು ಅಂತದ್ ಕೊಡ್ತೇನಂತ. ನಾನು ಪಾಪ ಹುಚ್ಚಿ ಹುಡುಗ ಅಂತ ಎಷ್ಟು ಈಸಿ ಡೇರ್ ಕೊಡ್ತಿದ್ದೀನಿ. ಓಕೆ, ಇವಾಗ ನೀನು ಯಾರ್ದಾದ್ರೂ ಜೊತೆ ಲೈಕ್ ಹೋಗ್ಬಿಟ್ಟು ಅವ್ರ ಜೊತೆ ಡ್ಯಾನ್ಸ್ ಮಾಡಿಸ್ಬೇಕು. ಇದು ಇದಕ್ಕಲ್ಲ, ಇದು ಯಾವ್ದಕ್ಕೆ? ಏನೋ ಲೈಕ್ ಒಂದೆರಡು ಸ್ಟೆಪ್ ಹಾಕ್ಸ್ಬೇಕಷ್ಟೇ, ಯಾರ ಹತ್ರ ಆದ್ರೂ ಓಕೆ. ಅಂದ್ರೆ ಟಿಪ್ಸ್ ಹೇಳ್ತೀನಿ ನೋಡು. ಚಿಕ್ಕ ಮಕ್ಳು ಯಾರು ಹೋಗ್ತಿದ್ರೆ, ಚಿಕ್ಕ ಮಗ ಸಿಗ್ಬೇಕಲ್ಲ, ಏರಿಯಾದಾಗ ಸಿಕ್ತಿಲ್ಲ ಗೈಸ್, ಯಾಕಂದ್ರೆ ಜಾಸ್ತಿ ಕಾಲೇಜ್ ಹುಡುಗರು ಜಾಸ್ತಿ ನಮ್ಮ ಏರಿಯಾದಲ್ಲಿ. ಯಾರಾದ್ರೂ ಸಿಗ್ತಾರ ನೋಡು, ಇಲ್ಲಾಂದ್ರೆ ದೊಡ್ಡವ್ರ ಕೈಯಲ್ಲೇ ಮಾಡಿಸು. ನೀನ್ ನನಗೆ ಹೇಳ್ತಿದ್ಯಲ್ಲ, ನೀನ್ ಮಾಡಕ್ಕೆ ಆಗ್ಬಾರ್ದು ಅಂತದ್ ಕೊಡ್ತೀನಿ ಅಂತ, ನಾನು ಕೂಡ ಇವಾಗ ಅಂತದೇ ಕೊಡ್ತಿದ್ದೀನಿ. ಮಾಡು, ಹೋಗಿ ಮಾಡು ಗೈಸ್. ಸೋಲ್ಸ್ಬೇಕು ಗೈಸ್, ಹೋಗ್ಲಿ ಪಾಪ ಅಂತ ಒಳ್ಳೆ ಚಿಕ್ಕದ್ ಕೊಟ್ರೆ ನನಗೆ ಆವಾಜ್ ಆಗ್ತದೆ ನೋಡ್ರಿ. ಇನ್ನೆಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಇರೋದು ಕೊಟ್ಟಿದ್ದೀನಿ ಇವಾಗ. ಬೇರೆದಾಗ ಚಿಕ್ಕ ಹುಡುಗರಿಂದ ನೋಡು, ಹುಡುಗಿರಂತೂ ಕೆಲವ್ರು ಸ್ಪೋರ್ಟ್. ಅಯ್ಯೋ ಸಿಕ್ಬಿಟ್ರು ಗೈಸ್ ಇವನಿಗೆ. ಆಯ್ತು ಮಾಡ್ಸಪ್ಪ, ನೋಡೋಣ. ನೀನು ಆಡ್ಬೇಕು ಅವ್ರ ಜೊತೆ ನೀನು ಆಡ್ಬೇಕು. ಹಾಯ್, ನೀ ಆಡ್ಬೇಕು. ಡೇರ್ ಅಂದ್ರೆ ಡೇರು. ನೀ ಮಾಡು, ನಿನ್ ನೋಡ್ಕೊಂಡು ಅವರು ಮಾಡ್ತಾರೆ. ಇಲ್ಲಿ ಬೆಳಕಿಗೆ ಬನ್ನಿ. ಹಾಯ್ ಮಾಡಿ. ಹಾಯ್, ಇಲ್ಲಿ ಬನ್ನಿ. ನೀನು ಆಡ್ಬೇಕಷ್ಟೇ, ಜೊತೆಗೆ ನೀನು ಆಡ್ಬೇಕು, ಇಲ್ಲ ಕನ್ಸಿಡರ್ ಆಗಲ್ಲ. ಅಣ್ಣನೂ ಮಾಡ್ತೇನಂತೆ, ಮಾಡಿ. ಓಕೆ ಓಕೆ, ಕಮಾನ್. ಹಾ, ನೀ ಆಡ್ಬಾ ಅವ್ರ ಜೊತೆ. ಅಣ್ಣಗೂ ಹೇಳ್ಕೊಡಿ ಹಂಗೆ. ಅದ್ ಹೇಳ್ಕೊಡ್, ನೀನ್ ಆಡಿದ್ರೆ ಕನ್ಸಿಡರ್, ಇಲ್ಲ ಅಂದ್ರೆ ಇಲ್ಲ. ನೋಡ್ಕೋ, ಇಲ್ಲಿ ಬನ್ನಿ, ಇಲ್ಲಿ ಬೆಳಕಿಗೆ ಅಲ್ಲಿ ಕಾಣಿಸ್ತಿಲ್ಲ ನೀವು. ಇಲ್ಲಿ ಬನ್ನಿ, ನೀವು ಬನ್ನಿ, ಜಾಯ್ನ್ ಆಗಿ ಬನ್ನಿ. ಓಕೆ, ರೆಡಿ, 3, 2, 1 ಗೋ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು. ನಿನ್ ಹೆಸರು? ಅದೀಬಾ. ನೀನು? ಜಯಾಂತ್. ಅಸ್ರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಮಕ್ಳಂದ್ರೆ ಹಂಗೆ ಅಲ್ವಾ ಗೈಸ್, ಲೈಕ್ ಏನಂದ್ರು ಏನು ಚಿಂತೆ ಮಾಡಲ್ಲ. ದೊಡ್ಡವ್ರಂದ್ರೆ ಸ್ವಲ್ಪ ಭಯ ಪಡ್ಬೇಕು, ಏನಪ್ಪ ಹಿಂಗೆ. ಬಟ್ ಮಕ್ಳೇ ಗೈಸ್. ಬಾಯ್. ಯಾವಾಗ್ಲೂ ಕ್ಯೂಟ್ ಅವರು. ಓಕೆ ಗೈಸ್, ಬ್ರಹ್ಮ ಗಿವ್ ಅಪ್ ಮಾಡ್ತಾನಂತೆ. ಮಾಡಲ್ಲ. ಅಂಕಲ್ ಕಾಲ್ ತಾತ ಕಾಲ್ತಾನೆ ಬಿಡು, ದೊಡ್ಡವ್ರ ಕಾಲ್ ಬಿದ್ರೆ ಒಳ್ಳೇದೇ ಅಲ್ವಾ? ಅವ್ರ ನಂಗೆ ಗೊತ್ತಿರೋರಾಗಿರ್ಬೇಕು. ತಾತಾಗೆ ಲೈಕ್ ಕ್ಯಾಮ್ರಾ ಇಟ್ಕೊಂಡು ಮುಂದೆ ಹೋಗಿದ ತಕ್ಷಣ ಏನು ಮಾಡಕ್ ಕೆಲ್ಸ ಇಲ್ವಾ, ಬಟ್ಟೆ ತಗ್ ಬಂದ್ಬಿಟ್ಟ ನಂಗೆ ನೋಡ್ತಿದ್ರು. ಯಾರನ್ನ ಬೇರೆಯವ್ರಾಗಿ ಓಡ್ಬಿಟ್ಟಿದ್ರು ಗೈಸ್. ಇವ್ನ ಕೈಯಲ್ಲಿ ಹೆಂಗ್ ಮಾಡಿಸ್ಬೇಕಂದ್ರೆ, ಅವ್ನ ಕೈಲಿ ಮಾಡಕ್ ಆಗ್ಬಾರ್ದು ಅಂತ ಡೇರ್ ಕೊಡ್ಬೇಕು. ನೆಕ್ಸ್ಟ್ ಅಲ್ಲೆಲ್ಲ ನೋಡಿ ನೆಕ್ಟವ್ರೆ ಗೈಸ್, ಎಲ್ಲ ನೋಡಿ ನಾನು ಖರಾಬಾಗಿ ಕಾಣ್ತಿದ್ದೀನಿ ನಾನು.
ಆಕ್ವರ್ಡ್ ಫೀಲ್ ಆಗಿರುತ್ತೆ ಹಿಂಗೆಲ್ಲ ಮಾಡಿದ್ರೆ. ಓಕೆ ಫೈನ್, ಪರವಾಗಿಲ್ಲ. ಅವೆಲ್ಲ ಗೊತ್ತಿದ್ರೇನೆ ಈ ಫೀಲ್ಡ್ ಚೂಸ್ ಮಾಡಿರೋದು ನಾನು. ಸೊ ನೆಕ್ಸ್ಟ್ ಓಕೆ ಬ್ರಹ್ಮ, ನೆಕ್ಸ್ಟ್ ಡೇರ್ ಏನ್ ಗೊತ್ತಾ, ಎಲ್ಲಾದ್ರೂ ಒಂದ್ ಅಂಗಡಿಗೆ ಹೋಗಿ ಏನಾದ್ರೂ ಇಸ್ಕೊಂಡ್ ತಿನ್ಬೇಕು ಫ್ರೀ ಆಗಿ. ಇದು ಆಗಲ್ಲ, ಕೊಡಲ್ಲ ಅವ್ರು ಯಾರು ಏನು. ಚಿಕ್ಕದು ₹1 ಚಾಕ್ಲೇಟ್ ಫ್ರೀ ಆಗಿ, ದುಡ್ಡು ಕೊಡಂಗಿಲ್ಲ. ಬೆಂಗಳೂರು ನಮ್ಮೂರಾಗಿದ್ರೆ ತಗೊಂಡೋಗು ಅಂತಾರೆ. ಇಲ್ಲ, ನೀನ್ ಆಗ್ತಿಲ್ಲಕ್ಕ, ನಿನ್ ಕೈಲಿ ಆಗ್ಬಾರ್ದು, ಅದೇ ತರ ನಾನ್ ಕೊಡ್ಬೇಕು. ನಿನ್ ಕೈಲೆಲ್ಲ ಆಗದ್ ಕೊಡ್ತಿದೀನಿ ನೋಡು, ನಾನೇ ಗಿಫ್ಟ್ ಕೊಡ್ಸ್ಬೇಕು ಮತ್ತೆ. ಎಸ್, ಏನ್ ಮಾಡ್ತೀಯ ನೋಡು, ಗಿವ್ ಅಪ್ ಮಾಡ್ತೀಯಾ? ಮಾಡ್ಬಿಡು ಸುಮ್ನೆ. 5 ಡೇರ್ ಆಗಿದೆ, 6th ಡೇರ್ ಅಲ್ಲ ಇದು. ಸೊ ಗಿವ್ ಅಪ್ ಮಾಡ್ತಾನೆ ಅನ್ಸುತ್ತೆ ಗೈಸ್. ಏನಾದ್ರೂ ಪರವಾಗಿಲ್ಲ, ಚಿಕ್ಕದಾದ್ರು. ₹1 50 ಪೈಸೆ ಚಾಕ್ಲೇಟ್ ತಗೊಂತೀನಿ ಗೈಸ್. ಎಲ್ಲ ನೋಡ್ ನಗ್ತಿದಾರೆ. ನಾಚಿಕೆ ಬೇಡವಾ? ಅಂಗಡಿ ಬೇರೆ ಅಂಗಡಿಗೆ ಹೋಗ್ತೀಯಾ? ಬೇರೆ ಅಂಗಡಿಗೆ ಹೋಗ್. ನಿಂಗೊಂದ್ ಟಿಪ್ಸ್ ಹೇಳಾ? ಬೇಡ ಬಿಡು, ನಿನಗ್ ನಾನೇ ಹೆಲ್ಪ್ ಮಾಡ್ಲಿ. ಗೈಸ್, ನನ್ನ ಟಿಪ್ಸ್ ಏನಾಗಿತ್ತಂದ್ರೆ, ಅಂಕಲು ಆಟೋಗ್ರಾಫ್ ಕೊಟ್ರಲ್ಲ, ಅವ್ರ ಹತ್ರ ಹೋಗಿ ಒಂದ್ ಚಾಕ್ಲೇಟ್ ಏನಾದ್ರು ಇಸ್ಕೊಂಡು ತಿನ್ಕೊಂಡ್ ಬರ್ಬೋದಿತ್ತು ಅಂತ ಟಿಪ್ಸ್. ಯಾಕಂದ್ರೆ ಅವರು ಕೂಡ ಯೂಟ್ಯೂಬ್ ಕ್ರಿಯೇಟರ್ ಅಂತ, ಅವ್ರಿಗೆ ಅರ್ಥ ಆಗುತ್ತಲ್ಲ ಅದಕ್ಕೆ. ಗೈಸ್, ನನ್ನ ತೋರಿಸ್ತೀನಿ. ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು. ಹಂಗಲ್ಲ ಗೈಸ್, ನೋಡಿ ಗೈಸ್, ಇವನು ಮಾಡ್ತಿದ್ದಾನೆಲ್ಲ. ನಮ್ಮ ಏರಿಯಾಗ ಬಂದು ಡೇರ್ ಕಂಪ್ಲೀಟ್ ಮಾಡ್ತಿದ್ಯಾ ನೀನು? ಇಷ್ಟೆಲ್ಲ ದಿಲ್ಲ ಬಂದಿದ್ದೀನಿ. ಓಕೆ, 6th ಡೇರ್ ಮುಕ್ತಾಯ ಆಗಿ. ಓಕೆ ಗಾಯ್ಸ್, ಸೊ 7th ಡೇರ್ ಏನಂತಂದ್ರೆ, ಯಾರ ಹತ್ರ ಆದ್ರೂ ಬಾಯಿಲಿ ನೀನ್ ಎಲ್ಲ ಹೋಗ್ತಿದ್ಯಾ, ಇಲ್ಲ ನೀನ್ ಮುಖ ತೋರ್ಸು ಬ್ಲಾಗ್ ಅಲ್ಲಿ. ಇಲ್ಲ ಗೈಸ್, ಅದು ವಿಡಿಯೋ ಆನ್ ಆಗಿರ್ಲಿಲ್ಲ, ಅವನು ಮುಂಚೆನೆ ಗೊತ್ತಾಗ್ಬಿಟ್ಟು. ಸೊ ಇಲ್ಲಿ ನೋಡು ಬಾಯಿಲ್ಲ ಅದಕ್ಕೆ. ಸೊ 7th ಡೇರ್ ಏನಂತಂದ್ರೆ, ಅವನು ಹೋಗಿ ಯಾರ ಹತ್ರ ಆದ್ರೂ ಕಪ್ಪಳ ಕೊಡ್ಸ್ಕೊಂಡ್ ಬರ್ಬೇಕು. ಬಟ್ಟು ಬಿದೋಯ್ತು ಗೈಸ್ ನಂದು. ಗೈಸ್, ಚಿಕ್ಕ ಮಕ್ಳನ್ನೇ ಚೂಸ್ ಗೈಸ್. ಒಂದು ಕಪ್ಪಳ ಕೊಡ್ಸ್ಕೊಂಡ, ಬಟ್ ಟೆಕ್ನಿಕಲ್ ಇಶ್ಯೂ ಆಗಿ ರೆಕಾರ್ಡ್ ಆಗಿಲ್ಲ. ಇಲ್ಲ, ಇನ್ನೊಂದ್ಸತಿ ಮಾಡು, ವಿಡಿಯೋ ಬೇಕು. ಇಲ್ಲ ಆಗಲ್ಲ ಅದು. ಬ್ರಹ್ಮ ಹಿಂಗೆಲ್ಲ ಮಾಡ್ಬಾರ್ದು. ಇಲ್ಲ ಮತ್ತೆ 8th ಡೇರ್ ಅಲ್ಲ, ಮತ್ತೆ ಮಾಡ್ಬೇಕು ಅದನ್ನೇ. ಗೈಸ್, ಒಂದು ಏನೋ ಒಂದ್ ಡೇರ್ ನನಗೆ ಮೈಂಡ್ ಫ್ಲಾಶ್ ಆಯ್ತು. ಅದು ತುಂಬಾ ಫನ್ನಿ ಆಗಿದೆ ಆಕ್ಚುಲಿ. ಬ್ರಹ್ಮ ಪಕ್ಕ ಮಾಡಲ್ಲ, ಗಿವ್ ಅಪ್ ಮಾಡ್ತಾನೆ ಇವಾಗ, ನೋಡ್ಕೊಳ್ಳಿ. ಓಕೆ ಲಿಸನ್. ಓಕೆ, ಯಾರ ಹತ್ರ ಆದ್ರೂ ಹೋಗಿ ಯಾರಾದ್ರೂ ಓಕೆ, ಚಿಕ್ಕ ಮಕ್ಳನ್ನೇ ಚೂಸ್ ಮಾಡ್ಕೊಂಡನ್ ಗೈಸ್ ಇವನು. ನಾನು ಹೇಳ್ಬೋದು ಚಿಕ್ಕ ಮಕ್ಳು ಬೇಡ ಅಂತ, ಬಟ್ ಓಕೆ, ಅಷ್ಟೊಂದು ಕೆಟ್ಟೋಳಾಗದ್ ಬೇಡ ಅಂತ ಅಂದ್ಬಿಟ್ಟು. ಓಕೆ ಲಿಸನ್, ಯಾರ ಹತ್ರ ಆದ್ರೂ ಹೋಗಿ ಕಿಸ್ ಕೊಡ್ಸ್ಕೊಂಡ್ ಬರ್ಬೇಕು. ಕಿಸ್ ಅಫ್ಕೋರ್ಸ್ ಅವರೇ ಮಾಡ್ಬೇಕು. 8th ಡೇರ್ ಗೈಸ್. 8th ಡೇರ್ ಅಂದ್ಮೇಲೆ ಸ್ವಲ್ಪ ನನಗೆ ಕ್ಯಾಮ್ರಾ ಎಲ್ಲ ಅಷ್ಟು ಇಟ್ಕೊಳಕ್ ಬರ್ತಿಲ್ಲ. ಸೊ ಓದ್ತೋಗ್ತಾ ಅಭ್ಯಾಸ ಆಗುತ್ತೆ ಅನ್ಕೊಂತೀನಿ. ನೋಡೋಣ. ಹುಡುಕ್ತವನೆ ಗೈಸ್, ಬರೀ ಚಿಕ್ಕ ಮಕ್ಳನ್ನೇ ಹುಡುಕ್ತವನೆ. ಅಲ್ಲೆಲ್ಲ ಹುಡುಗರು ಹೋಗ್ತಾವ್ರ, ಅವ್ರನ್ನೆಲ್ಲ ಸ್ವಲ್ಪ ಟ್ರೈ ಮಾಡೋಣ. ಅಲ್ಲಿ ನೋಡು, ಮಾಡ್ತಿರೋ ಕೈಯೆಲ್ಲ ಇನ್ನೊಂದ್ಸತಿ ಮಾಡ್ಸಂಗಲ್ಲ. ಇಲ್ಲ ಹುಡುಗರು ಇಲ್ಲ ಅಲ್ಲಿ. ಹುಡುಗಿ ಯಾಕೆ ಹಂಗ್ ನೋಡ್ತಾವ್ ನೋಡಿ ಗೈಸ್, ಸರಿ ಹುಡುಗಿ ನೋಡ್ತಿದ್ದಾರೆ ಗೈಸ್. ಎಲ್ಲ ಲೈಕ್ ಅವ್ರು ನೋಡ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಅವ್ರು ನೋಡ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ನೋಡ ಅಂತ ಅಂದ್ಬಿಟ್ಟು ತೋರಿಸ್ತವ್ರೆ. ನಾವಿದ್ರು ಹಂಗೆ ಮಾಡ್ತಿದ್ದೆ ಅಲ್ವಾ, ಬಟ್
ಎಷ್ಟು ಬ್ರೈಟಾಗಿ ಕಾಣ್ತಿದ್ದೀರಲ್ಲ. ಗೈಸ್ ಗಿವ್ ಅಪ್ ಮಾಡಿ ಅಂದ್ರೆ ಮಾಡ್ತಾನೆ ಇಲ್ಲ. ನಿಂತ್ಕೊಂಡ್ಬಿಟ್ಟ. ಹಿಂಗೋಗಿ ಹಿಂಗ್ ವಾಪಸ್ ಬರ್ತೀನಿ ಬಟ್ ಮಾಡೇ ಮಾಡ್ತೀನಿ. ನಿನ್ನಿಷ್ಟ, ಎಲ್ಲಾದ್ರೂ ಹೋಗು, ಹೆಂಗಾದ್ರೂ ಹೋಗು. ಒಂದ್ ಮಧ್ಯ ರೋಡ್ಗೆಲ್ಲ ಕರ್ಕೊಂಡು ಯಾವ ಕಡೆ ಹೋಗ್ತೀನಿ, ಈ ಕಡೆ ಬರ್ತೀನಿ. ಗೈಸ್ ತುಂಬಾ ಇದ್ ಮಾಡ್ತಾವ ನೋನು. ತುಂಬಾ ಈಸಿ ಕೊಟ್ಬಿಟ್ಟ. ಏನಂತೀರಾ ನೀವು? ಇನ್ನ ಕಷ್ಟ ಕೊಡ್ಬೇಕಿತ್ತ? ಇಲ್ಲ ಆಲ್ರೆಡಿ ಕಷ್ಟ ಕೊಟ್ಬಿಟ್ಟ. ಎಷ್ಟು ಹುಡುಕ್ತಿದ್ದಿ? ಅದು ಸಿಗ್ಬೇಕಲ್ಲ. ನನ್ ಸ್ಟೋರೇಜ್ ಎಲ್ಲ ಇವನಿಂದ ನನ್ ಸ್ಟೋರೇಜ್ ಫುಲ್ ಆಗ್ತಿದೆ. ಅವಾಗ್ಲೇ ಸ್ಲ್ಯಾಪ್ ಒಡ್ಸ್ಕೊಂಡ ಚಿಕ್ಕ ಹುಡುಗನ ಹತ್ರ ಹೋಗಿ. ಅದು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಮತ್ತೆ ಮಾಡೋ ಅಂದ್ರೆ ಮಾಡೋದೇ ಇಲ್ಲ ಅಂತ ನೋಡಿ. ಅದು ಸ್ಟೋರೇಜ್ ಫುಲ್ ಆಗಿ ರೆಕಾರ್ಡ್ ಆಗಿಲ್ಲ. ಗೈಸ್ ತುಂಬಾ ಸುತ್ತಿಸ್ತಿದ ನೀವು ನನ್ನ. ಹುಷಾರಿಲ್ಲ ನನ್ ಫಸ್ಟ್. ಹುಷಾರಿಲ್ಲ ಅಂದ್ರೂ ಸುತ್ತಿಸ್ತಿದ ನೋಡಿ ಗೈಸ್. ಯಾಕೋ ಹುಷಾರಿಂದ ತೊಡಗಿ ಗೈಸ್ ಸುತ್ತಿಸ್ತಿದ್ಯಾ? ನನ್ನ ಕೈಲಿ ಮಾಡಿಸ್ತಿಲ್ಲ ನಾಳೆ ಗೈಸ್ ಯುಗಾದಿ ಹಬ್ಬ ಹೇಗಿತ್ತು ನಿಮ್ಮ ಮನೇಲಿ? ನಮ್ಮ ಮನೇಲಿ ತುಂಬಾ ಚೆನ್ನಾಗಿತ್ತು. ಅವನು ನಮ್ ಕಾಲೇಜ್ ಹತ್ರ ಮಾಡಿದ್ರೆ ಇವೆಲ್ಲ ಈಸಿ ಆಗ್ತಿತ್ತು, ಯಾಕಂದ್ರೆ ತುಂಬಾ ಜನ ಕಾಣಿಸ್ಕೊಂತಿದ್ರು ಅಂತ ಹೇಳ್ತಿದ್ದಾರೆ. ನಮ್ ಕಾಲೇಜ್ ಹತ್ರನು ಮಾಡೋಣ ಒಂದ್ಸತಿ. ಕಮೆಂಟ್ ಮಾಡಿ ನೀವು ಮಾಡ್ಬೇಕಾ ಬೇಡವಾ. ನಮ್ದು ಕಾಲೇಜ್ ಬಂದು BMS ಬಸವನಗುಡಿಯಲ್ಲಿರೋದು. ಸೊ ನೋಡ. ಮತ್ತೆ ನಾನು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ. ಯಾವ ತರ ಕಾಂಟೆಂಟ್ ಬೇಕು ಅಂತ ಹೇಳಿ ನಾನು ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಎಲ್ಲ ಕರೆಕ್ಟ್ ಮಾಡ್ಕೊಂತೀನಿ. ಇಲ್ಲ ಅಂದ್ರೆ ಲೈಕ್ ಆತರ ವ್ಲಾಗ್ ಇಲ್ಲ ಆತರ ಕಾಂಟೆಂಟ್ ತರ ಟ್ರೈ ಮಾಡ್ತೀನಿ. ಮತ್ತೆ ಅದೇ ಮಕ್ಳ ಹತ್ರ ಹೋಗಂಗಿಲ್ಲ. ನನಗ್ ಕಾಣಿಸಿಲ್ಲ. ಅಯ್ಯೋ ಚಿಕ್ಕ ಮಕ್ಳು. ಬಾಯ್. ಐ ಲವ್ ಯು ಟು. ನೋಡೋ ಹುಡುಗ ಐ ಲವ್ ಯು ಅಂತ. ಬಾಯ್. ಲವ್ ಯು. I love you. I love you. I love you. I love you. 9th ಡೇ ಇರಲ್ಲ. ನಾನು ಯಾವ್ದಾದ್ರು ಹುಡುಗಿ ಹತ್ರ ಅಂದಿದ್ರೆ ತುಂಬಾ ಡಿಫಿಕಲ್ಟ್ ಆಗೋದು ಆ ಡೇರು ಅಲ್ವೇನೋ. ಆ ಡೇರ್ ನಾನು ಹುಡುಗಿ ಹತ್ರ ಅಂದಿದ್ರೆ ನಿನ್ ಕೈಲಿ ಆಗ್ತಾ ಇರ್ಲಿಲ್ಲ. ಓಕೆ ಮಾಡೋ ತರ ಆದ್ರೂ ಇರ್ಬೇಕು ಅಂತ ಅಂದ್ಬಿಟ್ಟು ಆ ತರ ಸಿಂಪಲ್ ಮಾಡಿದ. ಅಷ್ಟೊಂದು ಡಿಫಿಕಲ್ಟ್ ಕೊಡ್ಬಾರ್ದು ಪಾಪ ನಮ್ಗೆ. ಇವಾಗ ಬೇಗ ಹೇಳು. ಓಕೆ 9th ಡೇರ್ ಅಲ್ವಾ? 9th ಡೇರ್ ಅಂದ್ರೆ ಏನ್ ಹೇಳೋದು? ಓಕೆ ಬಾ ಯಾವ್ದಾದ್ರು ಅಂಗಡಿಗೆ ಹೋಗೋಣ. ಇಲ್ಲ ಇವಾಗ ನೀನ್ ಇಲ್ಲಿ ಬೇಕ್ರಿ ಏನ್ ಮಾಡ್ಬೇಕು ಅಲ್ಲಿ ಏನ್ ಮಾಡ್ಬೇಕು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇಲ್ಲ ಹೇಳ್ಬೇಕು ಮುಂಚೆ. ಓಕೆ ಟೀಗೆ ನೀನ್ ಟೀ ಕುಡಿತೀಯಲ್ಲ, ಟೀಗೆ ಐಸ್ ಕ್ರೀಮ್ ಹಾಕ್ಸ್ಕೊಂಡು ತಿನ್ಬೇಕು. ನೀನು ಕುಡಿಬೇಕು. ತಿಂತೀಯೋ ಕುಡಿತೀಯೋ ಅದ್ ನಿನ್ನ ಇಷ್ಟ. ಟೀ ಕೊಡಲ್ಲ. ಕೊಡ್ತಾರೆ. ಕೊಡಲ್ಲ. ಕೇಳು. ಕೊಡಲ್ಲ. ಐಸ್ ಕ್ರೀಮ್ ಸಿಗಲ್ಲ ಅಲ್ಲಿ. ಸಿಗುತ್ತೆ ಬಾ ನಾನು ಕೊಡಿಸ್ತೀನಿ. ಓಕೆ ಟೀ ಇದೆ ನೋಡ ಅವ್ರು ಕುಡಿತಾರೆ. ಬಾಯ್. ಏನಾದ್ರೂ ಮಾಡುವಂತೆ ನಂಗೆ ಟೀ ಮತ್ತೆ ಐಸ್ ಕ್ರೀಮ್. ಓಕೆ ನೀನ್ ಹೆಂಗ್ ಮಿಕ್ಸ್ ಮಾಡ್ಕೊಂಡು ಕುಡಿತೀಯಾ? ದಟ್ ಈಸ್ ನಂಗೆ ಇಷ್ಟ. ಓ ಆಯ್ತು ಬಿಡಪ್ಪ ಬ್ರಹ್ಮ ನಿನ್ ಫ್ರೆಂಡ್ಸ್. ಓಕೆ ಟೀ ಐಸ್ ಕ್ರೀಮ್ ಹೆಂಗೆಲ್ಲ ತಿಂತಾರೆ. ನಾನು ಹೆಂಗಾದ್ರೂ ತಿನ್ಬೋದಾಯ್ತಾ? ಇಲ್ಲ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಅದೇ ಹಾಫ್ ಟೀ ಕೊಡಿ. ಹಾಫ್ ಟೀ ಬೇರೆ ಕೊಡ್ತಾರೆ. ಅರ್ಧ ಟೀ ಕೊಡಿ. ಇನ್ ಅರ್ಧ ಐಸ್ ಕ್ರೀಮ್ ಹಾಕೊಂಡು ಕಲಿಸ್ಕೊಂಡು ಇಲ್ಲ ಅಂತ ಹೇಳಿದ್ಯಾ? ಹಂಗಲ್ಲ ಇಲ್ಲ ಗೈಸ್ ಮೋಸ ಮಾಡ್ತಿದ್ದ ನಾನು ಹೇಳಂಗ್ ಮಾಡ್ಬೇಕು. ನೀನು ಹಾಫ್ ಟೀ ತಗೊಂಡು ಅದಕ್ಕೆ ಐಸ್ ಕ್ರೀಮ್ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೇಕು. ಮಾಡ್ಬೇಡ ಬ್ರಹ್ಮ ಮಾಡ್ಬೇಡ. 9th ಡೇ ಇದು. 1 ಡೇ ಮಾಡಿದ್ರೆ
ಐಸ್ ಕ್ರೀಮ್ ಇಸ್ಕೊಂಡೆ ಕಪ್ ಐಸ್, ಒಂದು ಕಪ್ ಐಸ್ ಕೊಡಿ. ಗೈಸ್ ಟೀ ಬಂದಿದೆ. ಫಸ್ಟ್ ತಿಂತೀನಿ ಇದು ಇಲ್ಲ ಚೂರು ತಿಂತೀನಿ. ಹಿಂಗೆಲ್ಲ ಎಕ್ಸ್ಕ್ಯೂಸ್ ಹೆಂಗ್ ತಗೊಂತಿ, ಸಾಕು ಚೂರು ಈ ಜೋಬಲ್ಲಿ ಇಡು. ಇದನ್ನ ಸ್ವಲ್ಪ ಕೊಡು. ಸ್ವಲ್ಪ ಇಲ್ಲ ಇಲ್ಲ ಬ್ರಹ್ಮ ನೀನ್ ಸೋತ್ಯ ನೋಡ್ಕೊ, ನನ್ ಗೊತ್ತಿಲ್ಲ. ಇಲ್ಲ ಅದ ಹಾಕೊಂಡು ಮಿಕ್ಸ್ ಮಾಡು. ನಿನ್ ಮುಖ ತೋರ್ಸಲ್ಲ. ಬಿಸಿ ಹಾಟ್ ಕೋಲ್ಡ್ ಹಂಗೆಲ್ಲ ಮಾಡಂಗಿಲ್ಲ. ಅದ್ ಹಾಕಿ ಫುಲ್ ಮಿಕ್ಸ್ ಮಾಡ್ಬೇಕು ನೀನು. ಹಾಕು ಎಲ್ಲ ಹಾಕು. ಅದು ಆಗ್ತಿಲ್ಲ, ನಾನೇನ್ ಮಾಡ್ಲಿ? ಕೊಡಿಲ್ಲ, ನಾನ್ ಕೊಡ್ತೀನಿ. ವಿಡಿಯೋ ಮಾಡು, ತಗೋ, ಹಿಡ್ಕೊ, ತೋರ್ಸ್. ಎಲ್ಲ ಚೆಲ್ತಿದೆ ಹೊಡಿರೋದು. ಹೆಂಗಿರುತ್ತೆ ಅಂತ ನನಗೆ ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಅವನು. ಮುಂದೆ ಇಡಿ ಸ್ವಲ್ಪ. ನಾನೇ ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡು ನಂಗೆ ಏನು ಸ್ವಲ್ಪ ಕರಗ್ಲಿ ಅದು ತೋರ್ಸೋದ್ ಗೊತ್ತಾ? ಹಂಗೆ ಕೊಡು, ನಾನ್ ಕುಡಿತೀನಿ, ಕೊಡು. ಇನ್ನ ನನ್ ಮುಖ. ಓಕೆ ಲೆಟ್ಸ್ ಗೋ. ನಾಟ್ ಬ್ಯಾಡ್. ನಾಟ್ ಬ್ಯಾಡ್ ಆಲ್ಸೋ ಗೈಸ್. ಗೈಸ್ ಇಷ್ಟು ಈಸಿಯಾಗಿ ಮುಗಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಈಸಿಯಸ್ಟ್ ಡೇ ಇಲ್ಲ ಗೈಸ್, ಇದೇ ಕಷ್ಟ ಇರುತ್ತೆ ಅನ್ಕೊಂಡೆ. ಡಸ್ಟ್ಬಿನ್ ಹಾಕು, ಎತ್ತಿಲ್ಲ ಅಂಕಲ್ ಹೊಡಿತಾರೆ. ಪೇ ಮಾಡಿಲ್ಲ, ಇಲ್ಲ ಹಂಗೆ ಹೋಗ್ಬಿಟ್ಟಿದ್ದು ಮರ್ತೋಗಿ. ಪೇ ಮಾಡು. ಕೇಳೋರು ಆಫ್ ಟೀ ಒಂದು ಐಸ್ ಕ್ರೀಮ್. ಗೈಸ್ ಅವನ ಕೈಯಲ್ಲೇ ಡೇರ್ ಮಾಡಿಸಿ ಅವನ ಕೈಯಲ್ಲೇ ಪೇ ಮಾಡಿಸ್ತಿದ್ದೀನಿ. ಲೆಜೆಂಡ್ಸ್ ಪಾಪ ಒಳ್ಳೆ ಹುಡುಗ ಪೇ ಮಾಡ್ತಾನೆ. ಓಕೆ ನೆಕ್ಸ್ಟ್ ಲಾಸ್ಟ್ ಡೇರು. ಸ್ವಲ್ಪ ಕಷ್ಟ ಇರೋದು ಬೇಕು. ಕಷ್ಟ ಇರೋದು. ಇವಾಗಲೇ ಬೇಗ ಏನ್ ಕೊಡ್ಲಿ ಕಷ್ಟ ಇರೋದು. ಸೊ ಇವಾಗ ನಿನ್ ನೆಕ್ಸ್ಟ್ ಡೇ ಏನಂದ್ರೆ ನಿನ್ ಕೈಲಿ ಆಗಲ್ಲ ಆಯ್ತು. ಏನು ನಿನ್ ಕೈಲಿ ಆಗಲ್ಲ ಆಯ್ತು. ಬೇಡ, ಬೇಗ ಹೇಳು. ಡೇರ್ ಆ ಜಿಮ್ ಒಳಗೆ ಹೋಗಿ ಹಾ 10 ಸೆಕೆಂಡ್ ಫುಲ್ ಬಂದ್ಕೊಂಡು 10 ಸೆಕೆಂಡ್ ಕೌಂಟ್ ಮಾಡ್ಬೇಕು. ಆಮೇಲೆ ಎತ್ಕೊರ್ಬೇಕು. ಬೇಡ ಜಿಮ್ ಬೇಡ, ಯಾಕಂದ್ರೆ ನಾನು ಜಿಮ್ ಒಳಗಡೆ ಒಂದ್ಸರಿ ಹೋಗಿಲ್ಲ. ಓಕೆ ಜಿಮ್ ಬೇಡ ಗೈಸ್. ಎಲ್ಲಾದ್ರೂ ಹುಡುಗರು ಕೂಗ್ತಾನೆ ಅವ್ರೆ ಗೈಸ್ ಎಲ್ಲ ನೋಡಿ ನಾನು ನಿಂದ ತಿರ್ಗಿ ನೋಡಿ ದತ್ತವ್ರು ಕೊಡೋದು. ಬೇಗ ಹೇಳ್ಬೇಕು. ಓಕೆ ಜಿಮ್ ಬೇಡ, ಯಾವ್ದಾದ್ರು ಒಂದು ಲೈಕ್ ಶಾಪ್ ಹೋಗೋಣ. ಅಲ್ಲಿ ಮಲ್ಕೋದಿಕ್ ಜಾಗ ಆದ್ರೂ ಇರುತ್ತಾ? ಶಾಪ್ ಅಲ್ಲ ಆಯ್ತು, ಲೈಕ್ ಅಂದ್ರೆ ಮನೆ ಅಂತ ಇವಾಗ ಗೋ ಹ್ಯಾಪಿ ಅಂದ್ರೆ? ಆತರ ಮಾಲ್ ಹತ್ರ ಮಾಲ್ ಯಾವ್ದಿಲ್ಲ. ನಾನು ಇಲ್ಲೇ ಮಲ್ಕೊಂಡಿರ್ತೀನಿ. ಇಲ್ಲಿ ಬೇಡ, ಇಲ್ಲಿ ಯಾಕೆ? ಶಾಪ್ ಬಂಗಾರಪೇಟೆ ಇಲ್ಲಿ ಯಾರು ಇಲ್ಲ. ಯಾರು ನೋಡ್ತಾರೆ ಗಾಯ್ಸ್? ಅವರೆಲ್ಲ ಕ್ರಿಂಜಾಗಿ ನೋಡ್ತಾರೆ. ಬೈದ್ಬಿಟ್ರೆ ಅವರು ನಿಮ್ಗೇನ್ ಗೊತ್ತಾಗಲ್ವ, ಬುದ್ಧಿ ಇಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾಕೆ ಬೇಕು, ಸುಮ್ಮನೆ ಬೇಡ ಗೈಸ್. ಎಲ್ಲಿ ATM ಒಳಗಡೆ ಮಲ್ಕೋಬೋದಲ್ಲ 10 ಸೆಕೆಂಡ್? ಬೇಡ, ಅಲ್ಲಿ ಯಾರು ನೋಡಲ್ಲ. ಅದ್ ನಿನ್ ಪ್ರಾಬ್ಲಮ್. ನನ್ ಪ್ರಾಬ್ಲಮ್ ಅಲ್ಲ, ನಾನು ಕೊಟ್ಟಿದ್ದೆ. ಓಕೆ ಜಿಮ್ ಬೇಡ ಗೈಸ್. ಜಿಮ್ ಬದಲು ಯಾವ್ದಾದ್ರು ಏನಂತ ಅದು ಬೇಗ ಹೇಳು. ಓಕೆ ಅಲ್ಲೊಂದು ಶಾಪ್ ಇದೆ ನಂಗೆ ಗೊತ್ತಿರೋದು. ಶಾಪ್ ಅಲ್ಲಿ ಶಾಪ್ ಅಂದ್ರೆ ಶಾಪ್ ಅಲ್ಲ. ಶಾಪ್ ಅಂದ್ರೆ ಶಾಪ್ ಅಲ್ಲ. ಒಂದೇ ನಿಂದ ಏನ್ ಹೇಳು ಕರೆಕ್ಟ್ ಆಗಿ ಏನು ಅಂತ. ಅಂದ್ರೆ ಸೂಪರ್ ಮಾರ್ಕೆಟ್. ನೀನ್ ಅದು ಮೆನ್ಷನ್ ಮಾಡಿಲ್ಲ. ನಾನ್ ಇವಾಗ ಮಾಡ್ತಿದ್ದೀನಲ್ಲ. ನೀನ್ ಜಿಮ್ ಅಂದೆ, ಹೋಗಿ ಜಿಮ್ ಮಾಡಂಗಿಲ್ಲ ಮಾಡಾಯ್ತು. ಗೈಸ್ ನೈನ್ತ್ ಡೇರ್ನ ತುಂಬಾ ಇಷ್ಟಪಡ್ತಿದ್ದಾನೆ ಅವನು. ಲೈಕ್ ಕ್ರಿಂಜ್ ಆಗಿರತ್ತೆ ಐಸ್ ಕ್ರೀಮ್ ಜೊತೆಗೆ ಏನ್ ಕೊಡ್ಬೋದಿತ್ತು ನಿಮ್ ಪ್ರಕಾರ? ಬೇರೆ ಏನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ. ಏನಾದ್ರು ತಗೋ ಮತ್ತೆ ಸುಮ್ನೆ. ಕಳ್ಳನ್ ತರ ಹೋಗ್ತವ್ ನೋಡ್ರಿ.
ಮುಂಚೆನೆ ಆನ್ ಮಾಡ್ತಿದ್ಯಾ? ಚೀಟಿಂಗ್ ಮಲ್ಗಿದ್ದೀನಿ. ಇಲ್ಲ, ಫುಲ್ ಮನ್ಕೋ, ಬಟ್ಟೆ ಪರವಾಗಿಲ್ಲ. ಆನ್ ಮುಂಚೆನೆ ಮಾಡ್ದೆ, ಇವಾಗ ಆಫ್ ಮಾಡ್ತೀನಿ. ಅವ್ರು ಯಾರು ಬರ್ತಾನೆ ಇಲ್ವಲ್ಲ. 10 seconds ತಾನೆ. It's 20 seconds has left. ಗೈಸ್ ಯಾರು ಬರ್ಲಿಲ್ಲ, ಕ್ರಿಂಜ್ ಆಗಿರ್ಲಿಲ್ಲ. ಈ ಡೇರ್ ಆಗಿ ಕನ್ಸಿಡರ್ ಮಾಡಕ್ ಆಗ್ತಿಲ್ಲ. ಫೈನಲಿ ಓಕೆ ಗೈಸ್, ಏನಾದ್ರು 1 minute ಹಾಕಿದೀನಿ ನಾನು. 20 seconds. ನಾನು ಅದೇ ಇನ್ನ 10 seconds ಆಗಿಲ್ವ ಅಂತ ಫುಲ್ ಯೋಚನೆ ಮಾಡ್ತಿದೀನಿ. ಅವ್ನು ನೋಡ್ರೆ 1 minute ಆಗ್ತದೆ. ನೋಡ್ಲಿ ಬಿಡು, ನಾವೆಲ್ಲ ಫುಲ್ ಫೇಮಸ್ ಆಗಲ್ವಾ, ಅದಕ್ಕೆ. ನೀನ್ ಯಾರ ಜೊತೆ ಇದೆಯಾ ಹೇಳು? ಹರ್ಷ ಫುಲ್ ಫೇಮಸ್ ಆಗ್ತಿದೆ. ಸ್ವಲ್ಪ ತುಂಬಾ ವರ್ಸ್ಟ್ ಆಗಿತ್ತು, ಆದ್ರೂ ನಾನು ಮಾಡಿದೆ. ಫಸ್ಟ್ ಆಗಿ ಏನ್ ಇರ್ಲಿಲ್ಲ ಗೈಸ್, ಅಷ್ಟೊಂದು ನಾನು ಕರುಣೆಯಿಂದ ಅಯ್ಯೋ ಪಾಪ ಅಂತ ಲೈಕ್ ತುಂಬಾ ಸ್ವೀಟ್ ಕ್ಯೂಟ್ ಆ ತರ ಗೇಮ್ ಕೊಟ್ಟಿದ್ದೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಫನ್ನಿ ಥಿಂಗ್ಸ್, ಕ್ರಿಂಜ್ ಥಿಂಗ್ಸ್. ಸೊ ಡೇರ್ ಬ್ರಹ್ಮ ಕಂಪ್ಲೀಟ್ ಮಾಡಿದ್ದಾನೆ ಸಕ್ಸಸ್ಫುಲಿ. ಸೊ ಗೈಸ್, ನಿಮ್ಗೇನಾದ್ರೂ ಇವನು ನನಗೆ ಡೇರ್ ಕೊಟ್ಟಿ ಮಾಡಿಸ್ಬೇಕು ಅಂತ ಅನ್ಕೊಂಡ್ರೆ, ಲೈಕ್ ಈ ತರ ಸೇಮ್ ಡೇರ್ ಸೇಮ್ ಕಾಂಪಿಟೇಷನ್ ನಾನ್ ಮಾಡ್ಬೇಕಂತ ಅಂದ್ರೆ ಅವನ್ ಕೈಯಾರೆ ನೀವು ಕಮೆಂಟ್ ಮಾಡಿ, ನಾವು ಮಾಡ್ಬೇಕಾ ಬೇಡವಾ ಅಂತ. ಇವನಿಗೆ ಕೊಟ್ರೆ ಗೈಸ್ ಬೇಡ ಅಂತ ಹಾಕಿ ಕಮೆಂಟ್. ನೀವು ಕೊಟ್ರೆ ಇವತ್ತು ಏನೇನ್ ಮಾಡಿಸ್ತಾನೋ. ನಾನಾದ್ರೂ ಸ್ವಲ್ಪ ಲೈಕ್ ಒಳ್ಳೆ ತರ ಸ್ವಲ್ಪ ಸ್ವೀಟ್ ಕ್ಯೂಟ್ ಆಗಿರೋದೆಲ್ಲ ಕೊಟ್ಟಿದ್ದೆ. ಮುತ್ತು ತಗೊಳ್ಳೋದು ಮಕ್ಳ ಹತ್ರ, ಅವ್ರ ಹತ್ರ ಡ್ಯಾನ್ಸ್ ಮಾಡ್ಸೋದು ಎಲ್ಲ ಕ್ಯೂಟ್ ಅಲ್ಲ. ಸೊ ಇವನು ಗೊತ್ತಿಲ್ಲ. ಹೆಂಗ್ ಅನ್ಸ್ತು ಬ್ರಹ್ಮ? ತುಂಬಾ ಕೆಟ್ಟದಾಗಿತ್ತು, ಆದ್ರೂ ಇಲ್ಲಿ ನೋಡ್ಕೊಂಡ್ ಮಾತಾಡು, ಕ್ಯಾಮ್ರಾ ನೋಡ್ಕೊಂಡ್ ಮಾತಾಡು. ತುಂಬಾ ಕೆಟ್ಟದಾಗಿತ್ತು, ಆದ್ರೂ ನಾನು ಮಾಡಿದ್ದೀನಿ. ಇಷ್ಟೊಂದು ಕಷ್ಟ ಎಲ್ಲ ಕೊಡ್ತಾರೆ. ಏನ್ ಕಷ್ಟ ಕೊಟ್ಟಿದ್ದೆ ನಾನು? ಆಯ್ತಪ್ಪ, ನೀನಾಗಿದ್ರೆ ಏನ್ ಕೊಡ್ತಿದ್ದೆ ಹೇಳು? ಕೊಡ್ತೀನಿ ನೋಡು ಅಂತೆ. ಅದು ಅವ್ರು ಕಮೆಂಟ್ ಮಾಡಿದ್ರೆ ಮಾತ್ರ. ನಾನೇ ಮಾಡ್ತೀನಿ. ನೋಡಿ ಗೈಸ್, ಇವ್ನ ಎಂತವನಂದ್ರೆ ಅವ್ನ ಫ್ರೆಂಡ್ ಫೋನ್ ಎಲ್ಲ ಈಸ್ಕೊಂಡ್ಬೇಕಂದ್ರೆ ಯಾರೋ ಹುಡುಗರು ಅಂತ ಕಿರ್ಚ್ಕೊಂಡ್ ಹೋಗ್ತವ್ರೆ. ಇವ್ನ ಎಂತವನಂದ್ರೆ ಅವ್ರ ಫ್ರೆಂಡ್ ಫೋನ್ ಲೈಕ್ ರೂಮ್ಮೇಟ್ಸ್ ಫೋನ್ ಎಲ್ಲ ಈಸ್ಕೊಂಡು ಎಸ್ ಅದೆಲ್ಲ ಕಮೆಂಟ್ ಲೈಕ್ ಮಾಡಿ ಅಂತೆಲ್ಲ ಕಮೆಂಟ್ ಹಾಕ್ಬಿಡ್ತಾನಂತ ಸೈಕ್ ನನ್ ಮಗ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ನಮ್ಮ ಫನಿ ವ್ಲಾಗ್. ಸೊ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾವ ತರ ಕಾಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಬಾಯ್, ಮತ್ತೆ ಬೇಗ ಸಿಗುವ.